ನೆನ್ನೆ ಮಧ್ಯಾಹ್ನ ಒಬ್ಬ ಆಪ್ತರು ವಾಟ್ಸಪ್ನಲ್ಲಿ ನನಗೊಂದು ಫೋಟೋ ಕಳಿಸಿದ್ರು. ಅಲ್ಲಿ ನೋಡಿದ್ರೆ ದರ್ಶನ್ ಕೂತ್ಕೊಂಡಿರೋದು ಕಾಣಿಸ್ತಾ ಇದೆ. ಒಂದು ಕೈಯಲ್ಲಿ ಕಾಫಿ ಮಗ್ಗಿದೆ, ಇನ್ನೊಂದು ಕೈಯಲ್ಲಿ ಸಿಗರೇಟು, ಜೊತೆಗೆ 3 ಜನ ಇದ್ದಾರೆ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಜೈಲಿನ ಒಳಗಿನ ದರ್ಶನ್ ಫೋಟೋ ಇದು ಅಂದ್ರೆ ಅವರು ಹೆಂಗೆ ನಂಬುತ್ತೀರಿ? ಯಾವುದೋ ಶೂಟಿಂಗ್ ಮಧ್ಯದ ಬಿಡುವಿನಲ್ಲಿ, ಯಾವುದೋ ಔಟ್ಡೋರ್ ಲೊಕೇಶನ್ನಲ್ಲಿ ಶೂಟಿಂಗ್ ಮಧ್ಯದಲ್ಲಿ ಬಿಡುವಿನಲ್ಲಿ ಸಿನಿಮಾ ಟೀಮ್ನವ್ರ ಜೊತೆ ಕೂತ್ಕೊಂಡಂಗೆ ಕಾಣಿಸ್ತಿದ್ದು ನನಗೆ. ಈ ಎಲ್ಲ ಕಡೆ ಒಂದು ಕಣ್ಣು ಇಟ್ಟಿರ್ತೀರಾ? ಪತ್ರಕರ್ತರು ಕ್ರಾಸ್ ಚೆಕ್ ಮಾಡ್ಬೇಕು ಯಾವಾಗಲೂ ಬಂದ ಸುದ್ದಿಯನ್ನು. ಇದನ್ನು ಕ್ರಾಸ್ ಚೆಕ್ ಮಾಡ್ಬೇಕು ನಾನು. ಫಸ್ಟಿಗೆ ವಿಚಾರ ಮಾಡಿದ್ದು ದರ್ಶನ್ ಫೋಟೋ ಝೂಮ್ ಹಾಕಿದರೆ ಸುದ್ದಿ ಏನಿತ್ತು? ಈ ಮನುಷ್ಯ ಜೈಲಿನ DGPಯಿಂದ ಹಿಡಿದು ಹೈಕೋರ್ಟ್ ತನಕ ಹೇಳ್ಕೊಂಡು ಬಂದಿರೋದೇನು, ಮನೆ ಊಟ ಬೇಕನ್ನೋದಕ್ಕೆ ಹೆವಿ ವೇಟ್ ಲಾಸ್ ಆಗಿಬಿಟ್ಟಿದೆ ಅಂತ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಫೋಟೋ ಝೂಮ್ ಮಾಡಿ ನೋಡ್ರೆ ದನ ಇದ್ದಂಗಿದ್ದಾನೆ, ಹೈವಾನ. ಯಾವ ವೇಟ್ ಲಾಸು ಇಲ್ಲ, ಏನೇ ಇಲ್ಲ. Emotional damage. ಅವ್ರು ಕೇಳಿದೆ ನಾನು, ಅಲ್ರಿ ವೇಟ್ ಲಾಸು ಅಂತೀರಿ, ಇವ್ನು ಹೆಂಗಿದ್ದಾನೆ ಹಂಗೆ ಇದ್ದಾನೆ, ಜೈಲಿನ ಒಳಗಿಂದು ಅಂತ ನಂಬಿಕೆನೇ ಬರ್ತಿಲ್ಲ ಇದು ಅಂತ. ಅವರು ಕೊಟ್ಟ ಲಾಜಿಕ್ ಇತ್ತು ನೋಡಿ, ಇಟ್ ವಾಸ್ ಕನ್ವಿನ್ಸಿಂಗ್. ಲಾಜಿಕ್ಕೇ ನಮ್ಗೆ ಅರ್ಥ ಆಗಲ್ಲ ಕಣೋ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು, ವಿಗ್ ಇಲ್ಲದೆ ಇರುವ ಫೋಟೋನ ಗಮನಿಸಿದ್ರ ನೀವು ಅಂತ. ನೀವು ನಾರ್ಮಲ್ ಆಗಿ ದರ್ಶನ್ ಹೊರಗಡೆ ಇರುವ ಯಾವುದೇ ವಿಡಿಯೋ ತೆಗೆದು ನೋಡಿ, ಫೋಟೋ ತೆಗೆದು ನೋಡಿ, ತಲೆ ತುಂಬ ಕೂದಲು, ಆ ಹೇರ್ ಲಾಸು, ಒಳಗಡೆ ಹೋಗಿ ಬೋರ್ಡ್ ಹೊಡೆಸ್ಕೊಂಡಿದ್ದು. ದೇವ್ರ ಕೊಟ್ರ ರೂಪಾಣ ಹಂಗೆಲ್ಲ ಆಡ್ಕೋಬೇಡಿ. ಪಕ್ಕದಲ್ಲಿರುವವನು ವಿಲ್ಸನ್ ಗಾರ್ಡನ್ ನಾಗ ಅಂದ್ರವರು. ಅದು ಅಂದ ಮೇಲೆ ಇನ್ನೂ ನಂಬಿಕೆ ಬಂದಂಗಾಯ್ತು. ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ ಪಕ್ಕದಲ್ಲಿ, ಜೈಲಲ್ಲೇ ಇದ್ದಾನೆ ಅವನು. ಅವನ ಪಕ್ಕದಲ್ಲಿರೋನು ಶ್ರೀನಿವಾಸ ಅಲಿಯಾಸ್ ಕುಳ್ಳ ಸೀನಾ ಅಲಿಯಾಸ್ ಕರಾಟೆ ಸೀನಾ ಅಂದ್ರು. ಚೆಕ್ ಮಾಡಿ ನೋಡಿದ್ರೆ ಅವನು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಕೈದಿ. ನನ್ನ ನೋವು ಮಾಡ್ತಾ ಇದ್ದಾಳಲ್ಲ, ನನ್ನ ನೋವು ನನ್ನ ಯಾವ ದೇವ್ರ ಹತ್ರ ಹೇಳ್ಕೊಳ್ಳಪ್ಪ. ಈ ಕಡೆ ಕೂತಿರೋನು ಅಕ್ಯೂಸ್ ನಂಬರ್ 11, ಆ ಕಡೆ ಕೂತಿರೋನು ಅಕ್ಯೂಸ್ ನಂಬರ್ 2 ದರ್ಶನ್. ಇಡೀ ಸೆಟಪ್ ನೋಡಿದ ಮೇಲೆ ನಂಬಿಕೆ ಬಂತು, ಹೌದು ಇದು ಜೈಲಿನ ಒಳಗಿಂದೇ ಫೋಟೋ ಅಂತ. ಆವಾಗ ನೆನ್ನೆ 3 ಗಂಟೆಗೆ ಈ ಸುದ್ದಿ ನಾವು ಬ್ರೇಕ್ ಮಾಡಿದ್ವಿ. ನನ್ನ ಮಗನ್ ತಂದು ಉಗಿದು ಉಪ್ಪಾಕ್ಬಿಟ್ಟಲ್ಲ. ನನಗಿದ್ರ ಒಂಥರ